ಊರೂ ನಾನ್ ಅಗ್ರಿಕಲ್ಚರ್ ಲ್ಯಾಂಡೇ, ಅದನ್ನು ನಮಗೆ ಕ್ರಯ ಮಾಡಿಕೊಟ್ಟಿದ್ದಾರೆ. ಆದಾಗ್ಯೂ ಕೂಡ ಸಭಾಧ್ಯಕ್ಷರೇ, ಇದು ನನ್ನ ಕಾಲಕ್ಕಂತೂ ಸಂಬಂಧನೇ ಇಲ್ಲ. 53ನೇ ಇಸ್ವಿಯಲ್ಲಿ ನಮ್ಮ ತಾತನವ್ರು ತಗೊಂಡಿದ್ದು, ನಮ್ಮ ಚಿಕ್ಕಪ್ಪನವರು ವ್ಯವಸಾಯ ಯಜಮಾನ್ತನ ಮಾಡ್ತಾ ಇದ್ದವರು, ನಮ್ಮ ತಂದೆಯವರು ಅವರಾದ್ಮೇಲೆ ವಿಭಾಗ ಆಗಿ ನಮಗೆ ಬಂದಿರುವಂತಹದ್ದು. ಈಗ ನಮ್ಮ ಪೀರಿಯಡಲ್ಲಂತೂ ಏನೇನೂ ಆಗಿಲ್ಲ. ಅಷ್ಟಕ್ಕೂ ಕೂಡ ಮಾನ್ಯ ಸಭಾಧ್ಯಕ್ಷರು, ಕೊನೆಗೆ ನಾನು ಮನವಿ ಮಾಡುವಂತಹದ್ದು, ತಾವು ವಿರೋಧ ಪಕ್ಷದ ನಾಯಕರ ಸಲಹೆಯನ್ನು ತಗೊಳ್ಳಿ. ಯಾರ ಕಡೆಯಿಂದ ತನಿಖೆ ಮಾಡಿಸ್ಬೇಕು ಅಂತ ಅವ್ರು ಸಲಹೆ ಕೊಡ್ತಾರೆ, ಅವ್ರ ಕಡೆಯಿಂದ ತನಿಖೆಗೆ ನಾನು ತಯಾರಿದ್ದೇನೆ. ದಯವಿಟ್ಟು ನಾನು ಮನವಿನೂ ಮಾಡ್ತೇನೆ, ನೀವು ತನಿಖೆಗೆ, ಮಾನ್ಯ ಅಧ್ಯಕ್ಷರೇ, ತನಿಖೆಗೆ ಇದನ್ನ ರೆಫರ್ ಮಾಡಿ. ಯಾರ ಕಡೆಯಿಂದ ತನಿಖೆ ಮಾಡಿಸ್ಬೇಕು ಅಂತ ನಮ್ಮ ಸಭಾ ನಾಯಕರು, ವಿರೋಧ ಪಕ್ಷದ ನಾಯಕರು ಇಬ್ಬರದ್ದು ಸಲಹೆ ತಗೊಂಡು ಯಾರ ಕಡೆಯಿಂದ ಮಾಡಿಸ್ಬೇಕು ಅವ್ರಿಗೆ ರೆಫರ್ ಮಾಡಿ. ಸಭಾಧ್ಯಕ್ಷರೇ, ಏನು ತೊಂದರೆ ಇಲ್ಲ, ನಾವು ಎಲ್ಲದಕ್ಕೂ ತಯಾರಿದ್ವಿ. ಅದ್ರಲ್ಲಿ ಏನಾದ್ರೂ ನನ್ನ ಪೀರಿಯಡ್ ಅಲ್ಲಂತೂ ಈಗ 1 ಎಕರೆ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರೆ ಒಪ್ಕೊಂಡಾಗ ಆಗ್ತೈತೆ. ಇದು ನೀವು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರೆ ಅಯ್ಯೋ ಸರ್, ತಗೊಳ್ಳಿ ಬಿಡಿ ಸರ್. ಏನು ನೀವೇ ಸಭಾಧ್ಯಕ್ಷರೇ, ಇವೆಲ್ಲ ಆಗಿರೋದು ಒಂದೇ ನಿಮಿಷ ನಮ್ಮ ಕೊಲೀಗ್ಸ್, ಇದೆಲ್ಲ ಆಗಿರೋದು 50 ವರ್ಷ ಹಿಂದೆ. ನನ್ನ ಅವಧಿಯಲ್ಲಿ, ಮಾನ್ಯ ನಾಯಕರು ಎಲ್ಲರೂ ಕೇಳಿಸ್ಕೊಳ್ಳಿ, ನನ್ನ ಅವಧಿಯಲ್ಲಿ ಒಂದು ಮಿಲಿಮೀಟರ್ ಗೆರೆನೂ ಕೂಡ ಇದರಲ್ಲಿ ಯಾರು ಏನೂ ಆಗಿಲ್ಲ. 1 ಮಿಲಿಮೀಟರ್ ಗೆರೆ ಅಷ್ಟು ನನ್ನ ಅವಧಿಯಲ್ಲಿ ಏನೂ ಆಗಿಲ್ಲ. ಸೊ ನನಗೆ ಯಾಕೆ ಮುಚ್ಚು ಮರೆ? ನಾನು ಯಾರಿಗೋ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಕ್ಕೆ ಇದೆಲ್ಲ ನನ್ನ ಮೇಲೆ ಬಂದಿರೋದು ಅಷ್ಟೇ. ಅದನ್ನ ಗೊತ್ತಿರುವಂಥ ವಿಷಯಗಳು ಇವೆಲ್ಲ. 1 ಮಿಲಿಮೀಟರ್ ಅಷ್ಟು ಕೂಡ ಗೆರೆ ಆ ಕಡೆ ಈ ಕಡೆ ಆಗಿಲ್ಲ. ಒಂದು ಅಕ್ಷರ ಅಲ್ಲ, ಒಂದು ಅಕ್ಷರದಲ್ಲಿ 1 ಮಿಲಿಮೀಟರ್. ಹಾಗಾಗಿ ನಾನು ಹೇಳಿದ್ದು ನಾನು ಯಾವುದೂ ಒಪ್ಕೊಳ್ತಾ ಇಲ್ಲ. ಆದರೆ ತನಿಖೆ ಮಾಡಲಿ, ತನಿಖೆಯಲ್ಲಿ ಏನು ಬಂದರೆ ಅದಕ್ಕೆ ತಯಾರಿದ್ದೇವೆ. ತಾವು ನಮ್ಮ ನಾಯಕರದ್ದು, ವಿರೋಧ ಪಕ್ಷದ ನಾಯಕರದ್ದು ಸಲಹೆ ತಗೊಂಡು ಯಾರ ಕಡೆಯಿಂದ ತನಿಖೆ ಮಾಡಿಸ್ಬೇಕು ತಾವು ಮಾಡಿಸ್ಲಿಕ್ಕೆ ಸೂಚನೆ ಕೊಡಬಹುದು. ಸಭಾಧ್ಯಕ್ಷರೇ, ಸುಧಾಕರ್